ಇವರೆಲ್ಲರೂ ಕೂಡ ಶಿಕ್ಷಕರಾಗ್ತೇವೆ ನಾವು ಅಂತ ನೂರಾರು ಕನಸನ್ನ ಕಂಡವರು. ಆದರೆ ಈಗ ಇವರ ಕನಸಿಗೆ ಸರ್ಕಾರ ಕೊಳ್ಳಿ ಇಟ್ಟಿರುವ ಆರೋಪ ಕೇಳಿಬಂದಿದೆ. ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ವಿರುದ್ಧ ನೂರಾರು ಆಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಅದ್ಯಾಕೆ ಹೇಳ್ತೀವಿ ನೋಡಿ. HSTRಗೆ ಸಾವಿರಾರು ಜನ ಅಪ್ಲಿಕೇಶನ್ ಅಂದ್ರೆ ಅಬ್ಜೆಕ್ಷನ್ ಹಾಕಿದ್ರು ಕೂಡ ನಮಗೇನು ಅಬ್ಜೆಕ್ಷನ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವರು ಲೆಟರ್ ಹೊರಡಿಸಿದ್ದಾರೆ. ಸರ್ ಈಗ ಮುಂಚೆಯಿಂದ ಓದಿದಾರೆ ಅವರು ಸರ್ ಓದಿದ್ದಾರೆ ಒಂದ್ಸರಿ ಆಸ್ತಿ ಮಾಡೋಕ್ಕೆ ಅವಕಾಶ ಇದೆ. 15,000 ಹುದ್ದೆಗಳ ನೇಮಕಾತಿಗೆ ಆರಂಭದಲ್ಲಿ ವಿಘ್ನ. B.Ed ಪಾಸ್ ಆದರೂ ಇಲ್ಲ, ಶಿಕ್ಷಕರಾಗಲು ಅವಕಾಶ. ಸರ್ಕಾರದ ವಿರುದ್ಧ ಇದೀಗ ಉದ್ಯೋಗಿ ಆಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಯಾಕಂದರೆ ಸರ್ಕಾರ ಈಗ 15,000 ಶಿಕ್ಷಕರ ಹುದ್ದೆಯನ್ನು ಅಧಿಸೂಚನೆ ನೀಡಿದೆ. ಬಟ್ ಇದೀಗ B.Com ಮಾಡಿದವರಿಗೆ B.Ed ಮುಗಿದಿದೆ, ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಎಂಬುದು ಈಗ ಆಕ್ರೋಶ ಕೇಳಿಬಂದಿದೆ. ಹೀಗಾಗಿ ಒಂದು ಕಡೆ ಕಮಿಷನರ್ಗೆ ಮನವಿ ಸಹ ಕೊಟ್ಟಿದ್ದಾರೆ. 15,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಮುಂದಾಗಿದ್ದು ಆರಂಭದಲ್ಲೇ ವಿರೋಧ ಕೇಳಿ ಬರ್ತಾ ಇದೆ. TET ಮತ್ತು B.Ed ಮುಗಿಸಿದವರು ಕೂಡ ಶಿಕ್ಷಕರ ನೇಮಕಾತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಸರ್ಕಾರ ನೀಡದೇ ಇರುವುದಕ್ಕೆ ಆಕಾಂಕ್ಷಿಗಳ ಆಕ್ರೋಶದ ಜ್ವಾಲೆ ಸಿಡಿದಿದೆ. B.Com, ಬ್ಯಾಚುಲರ್ ಆಫ್ ಕಾಮರ್ಸ್ ಪದವೀಧರರು ಮತ್ತು ನೇಮಕಾತಿ ನಿಯಮಗಳಿಂದ ಕೈಬಿಟ್ಟಿದೆ. ಕೆಲವೊಂದು ಇಲ್ಲದೆ ಇರೋದನ್ನ ನೀವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಇವರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಈ ತರ ಇದೆ, ಒನ್ ಟೈಮ್ ಮೆಸೇಜ್ ಕೊಡಿ ಅಂತ ಹೇಳಿ ಕೊಡ್ತಾರೆ ಸರ್. ಹೌದು, ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆಯು ಹೊರಡಿಸಿರುವಂತಹ ಇತ್ತೀಚಿನ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಧಿಸೂಚನೆಯಲ್ಲಿ ಕಲೆ ಮತ್ತು ವಿಜ್ಞಾನ ವಿಭಾಗದ ಅಭ್ಯರ್ಥಿಗಳಿಗೆ ಮಾತ್ರ ಆದ್ಯತೆಯನ್ನು ನೀಡಲಾಗಿದೆ. 7,000ಕ್ಕೂ ಹೆಚ್ಚು B.Com ಜೊತೆಗೆ B.Ed ಮತ್ತು TET ಪಾಸ್ ಮಾಡಿರುವ ಅಭ್ಯರ್ಥಿಗಳು ಜೊತೆಗೆ ಶೆಫರ್ಡ್ ಮುಗಿಸಿದ ದೈಹಿಕ ಶಿಕ್ಷಕರು ಅವಕಾಶ ನೀಡಿಲ್ಲ. ನಮಗೆ ಶಾಲಾ ಶಿಕ್ಷಣ ಇಲಾಖೆ ಇದೆಯಲ್ಲ ಸರ್, ಇವಾಗ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳನ್ನ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಇವ್ರು ಏನು ಮಾಡಿದ್ದಾರೆ ಸರ್, ನಮಗೆ 2014ರಲ್ಲಿ B.Ed ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ. 2020ಲಿ TET ಅಪ್ಲಿಕೇಶನ್ ಹಾಕೋಕ್ಕೂ ಕೊಟ್ಟಿದ್ದಾರೆ. ಇವನ್ನ ನಾವು ಪಾಸ್ ಕೂಡ ಆಗಿದ್ದೀವಿ. ಹೌದು ಸರ್, B.Com ಕಾಮರ್ಸ್ ಸ್ಟೂಡೆಂಟ್ಸ್. ಆಮೇಲೆ ನಮಗೆ B.Ed ಮಾಡಬೇಕಾದ್ರೆ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನ ಅಂತ ಹೇಳಿ ನಮಗೆ ಕನ್ಸಿಡರ್ ಮಾಡಿದ್ದಾರೆ. ಅದೇ ರೀತಿಯಾಗಿ TET ಎಕ್ಸಾಮಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ನಮಗೆ ಸೋಷಿಯಲ್ ಸೈನ್ಸ್ ಅಂತಲೇ ಕನ್ಸಿಡರ್ ಮಾಡಿರೋದು. ಇನ್ನು ಶಾಲಾ ಶಿಕ್ಷಣ ಇಲಾಖೆಯ ಹೊಸ ತಿದ್ದುಪಡಿಗೆ ಅಭ್ಯರ್ಥಿಗಳಿಂದ ಆಕ್ರೋಶ ಕೇಳಿಬಂದಿದೆ. ನೇಮಕಾತಿ ಪ್ರಕ್ರಿಯೆ ತಕ್ಷಣವೇ ಮರುಪರಿಶೀಲನೆಗೆ ಆಗ್ರಹಿಸಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತ ಅಭ್ಯರ್ಥಿಗಳ ಕೂಗು ಜೋರಾಗಿದ್ದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯ ಮಾಡಿದ್ದಾರೆ. ಸರ್, ಈಗ ಅಪ್ಲಿಕೇಶನ್ ಹಾಕಕ್ಕೂ ಒಂದು ಸಮಸ್ಯೆ ಇದೆ. ಇಲ್ಲಿ C&R ರೂಲ್ ಏನು ಸ್ಪೆಷಲ್ ರೆಕ್ರೂಟ್ಮೆಂಟ್ ರೂಲ್ ಬಿಟ್ಟಿದ್ದಾರೆ. ಕಂಪ್ಯೂಟರ್ ಟೀಚರ್ಸ್ ಅಲ್ಲಿ ಕನ್ನಡ ಮಾಧ್ಯಮದವರು ಎಕ್ಸಾಮ್ಸ್ ಬರೆಯಕ್ಕಾಗ್ತಲ್ಲ, ಥರ್ಡ್ ಲ್ಯಾಂಗ್ವೇಜ್ ಇದ್ರು. ದೈಹಿಕ ಶಿಕ್ಷಕರು CPED ಮಾಡ್ಕೊಂಡಿರೋರಿಗೆ ಪ್ರಾಬ್ಲಮ್, ಒನ್ ಇಯರ್ CPED ಮಾಡ್ಕೊಂಡಿರೋ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. PSTR ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕಾಗ್ತಿಲ್ಲ. ಪ್ರೈಮರಿ ಸ್ಕೂಲ್ ಟೀಚರ್ ಸರ್, ಮೊದಲು ಬಯೋಟೆಕ್ನಾಲಜಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ GPTಯಲ್ಲಿ, ಇವಾಗ ಅವಕಾಶ ಮಾಡಿಕೊಟ್ಟಿಲ್ಲ. ಬಯೋಟೆಕ್ನಾಲಜಿಗೆ ಲಾಸ್ಟ್ ಟೈಮ್ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ 5-6 ವರ್ಷದಿಂದ ಓದ್ಕೊಂಡ್ ಬಂದಿದ್ದಾರೆ. ಸಿಮಿಲರ್ ಅಂದರೆ ಸಿಲೆಬಸ್ ಇರುತ್ತೆ, ಸೇಮ್ ಸಿಲೆಬಸ್ ಇದ್ರು ಇವತ್ತು ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದರೆ ಎಲ್ಲಿದ್ದೀವಿ ಸರ್? ಇವರು ಯಾರು ಶ್ರೀಮಂತರ ಮಕ್ಕಳು ಮುಂದೆ ಎಕ್ಸಾಮ್ ಬರೀತಾರ ಇಲ್ಲಿ ಸರ್? ಇಲ್ಲಿ ಲಕ್ಷಾಂತರ ಜನ ಏನು ಎಕ್ಸಾಮ್ ಬರೀತಾ ಇದ್ದಾರೆ, ಪ್ರತಿಯೊಬ್ಬರು ವಂಚಿತರ ಆಗ್ತಿದ್ದಾರೆ. ಇತ್ತ ಹಿಂದಿ ಶಿಕ್ಷಕರು ಹಾಗೂ CPED ಮಾಡಿದಂತಹ ದೈಹಿಕ ಶಿಕ್ಷಕ ಆಕಾಂಕ್ಷಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿಲ್ಲ. ಹೀಗಾಗಿ ನಮಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಾವು ದೈಹಿಕ ಶಿಕ್ಷಕರು ಸರ್ಟಿಫಿಕೇಟ್ ಆಲ್ ಫಿಸಿಕಲ್ ಎಜುಕೇಶನ್ CPED 2001ರಲ್ಲಿ ನಾವು ಮಾಡಿದ್ದು. PUC ಆದಮೇಲೆ ಈ ಡಿಪ್ಲೊಮಾ ಇನ್ ಫಿಸಿಕಲ್ ಎಜುಕೇಷನ್ ಯಾರು ಮಾಡಿದಾರೋ ಅವ್ರು PUC ಮೇಲೆ ಮಾಡಿದ್ದಾರೆ. ಅವರು 2 ವರ್ಷ, ನಾವು CPED 1 ವರ್ಷ PUC ಮೇಲೆ. ಎರಡು ಸೇಮ್ ಕೋರ್ಸು, ಸೇಮ್ ಸಿಲೆಬಸ್ಸು, ಎಲ್ಲ ಸೇಮು. ಅದರ ಪದನಾಮ ಮಾತ್ರ ಚೇಂಜ್ ಮಾಡಿದ್ದಾರೆ. ಯಾವುದೇ ಸರ್ಕಾರ ಬಂದರೂ ಪ್ರಾಥಮಿಕ ಶಾಲೆಗಳಿಗೆ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಲು ಮನಸ್ಸೇ ತೋರ್ತಾ ಇಲ್ಲ. ದಯವಿಟ್ಟು ನೇಮಕಾತಿ ಮಾಡಿದ್ರೆ ಉಗ್ರವಾಗಿ ಹೋರಾಡ್ತೇವೆ. ಒಟ್ನಲ್ಲಿ 15,000 ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಇದೀಗ ಭುಗಿಲೆದ್ದಿದೆ. ವಂಚಿತ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆ ತಕ್ಷಣವೇ ಮರುಪರಿಶೀಲನೆಗೆ ಆಗ್ರಹಿಸಿದ್ದು ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಮಾಡುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ.